ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ದೊಡ್ಡ ಅರಿವೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಡಾಯಿ ಕಾಯಿಸೋಕೆ ಹಚ್ಚಿದ್ದೀನಿ. ಇವಾಗ ಇದಕ್ಕೆ ತುಂಬಿರುವಂಥ ಬೆಳ್ಳುಳ್ಳಿನ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕುಟ್ಟಿರೋದನ್ನು. ಅರಿವೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಅರಿವೆ ಇನ್ನೂ ಚೆನ್ನಾಗಿರುತ್ತೆ. ಅದು ಸಿಕ್ಕಿಲ್ಲ ನನಗೆ, ಅದಕ್ಕಂತ ನಾನು ದೊಡ್ಡ ಅರಿವೆನೇ ತಂದಿದ್ದು. ಸೊಪ್ಪಿನ ಪಲ್ಯ ಚಪಾತಿ, ರೊಟ್ಟಿ ಅನ್ನೋ ಜೊತೆಗೂ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಅವಾಗವಾಗ ವಾರಕ್ಕೊಂದು 2 ರೌಂಡ್ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರೆ ಒಳ್ಳೆಯದು. ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಸೊಪ್ಪು ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಇದು 1 ಕಟ್ ಸೊಪ್ಪು, ಚಿಕ್ಕ ಅರಿವೆ ಸೊಪ್ಪು. ಒಂದು 3-4 ನೀರಲ್ಲಿ ಮಣ್ಣಿರುತ್ತೆ, ಜಾಸ್ತಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಡ್ಬೇಕು. ಒಂದು 3-4 ನೀರಲ್ಲಿ ತೊಳೆದಿದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೀರೆಲ್ಲ ತೆಗೆದು ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇದು ಕರಿಬಿಟ್ಟು ಕಡಿಮೆ ಆಗುತ್ತೆ. ಆಮೇಲೆ ಸ್ವಲ್ಪ ಹಾಕ್ಕೋಬೇಕು ಉಪ್ಪು. ಸ್ವಲ್ಪ ಕರಗುತ್ತೆ, ಅದು ತುಂಬ ಕಡಿಮೆ ಆಗಿರುತ್ತೆ. ಆಮೇಲೆ ಖಾರನೂ ಕೂಡ ಅಷ್ಟೇ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಚೂರು ಇದೆಲ್ಲ ಚೆನ್ನಾಗಿ ಇನ್ನೇನು ಫ್ರೈ ಮಾಡ್ತೀನಿ. ತುಂಬ ಈಸಿ, ಹೆಲ್ದಿ ಕೂಡ. ಅದು ಸೊಪ್ಪು ತೊಳೆಯೋದು ಮಾಡೋದು ಕೆಲಸಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಬೆಳಗಿನ ಜಾವ ನೀಟಾಗಿ ತೊಳೆದಿಟ್ಕೊಂಬಿಡಿ, ಚೆನ್ನಾಗಿರ್ತದೆ. ನೈಟಾಗಿ ತೊಳೆದಿಟ್ಕೊಂಡ್ರೆ ಇದು ಕಡ್ಡಿ ಸಮೇತ ಸ್ವಲ್ಪ ತಕ್ಕೊಂಬಿಡ್ಬೇಕು. ಸೊಪ್ಪು ಏರಿಯಾ ತಗೊಂಡ್ರು ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಕಡ್ಡಿನೂ ಸ್ವಲ್ಪ ಇರಬೇಕು, ತುಂಬ ದೊಡ್ಡ ಕಡ್ಡಿ ತೊಗೋಬೇಡಿ. ಸ್ವಲ್ಪ ಸಣ್ಣ ಕಡ್ಡಿ ಸಮೇತ ತಕ್ಕೋಬೇಕು. ಮುಂದ್ಗಡೆ ಹೂವದು ಬಂದರೆ ತೆಗೆದು ಬಿಸಾಕ್ಬಿಟ್ಟು ಸೋಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗೆ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಕರಿಬಿಟ್ಟು ಎಷ್ಟು ಕಡಿಮೆ ಆಯಿತು ಅಂತ, ಇನ್ನೂ ಕಡಿಮೆ ಆಗುತ್ತೆ ಎಲ್ಲ ಬೇಯೋತ್ತಿಗೆ. ಸ್ವಲ್ಪ ಚೆನ್ನಾಗಿ ಡ್ರೈ ಫ್ರೈನೇ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಹಸಿ ಸ್ಮೆಲ್ ಬರ್ತಾ ಪಲ್ಯ ಟೇಸ್ಟ್ ಅನ್ಸೋದಿಲ್ಲ. ಇದೆಲ್ಲ ಆದಮೇಲೆ ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಆಮೇಲೆ ನೀರು ಹಾಕೋಣ. ನೀರು ಹಾಕ್ತೀನಿ. ಇದೇ ಕಡಾಯಿಯಲ್ಲಿ ಪಲ್ಯ ಮಾಡಿಬಿಟ್ಟು ಇದನ್ನು ತೆಗೆದು ಬೇರೆ ಪಾತ್ರೆಗೆ ತೆಗೆದಿಟ್ಬಿಟ್ಟು ಆಮೇಲೆ ಇದರಲ್ಲೇ ಅವಲಕ್ಕಿ ಮಾಡ್ಕೊತೀನಿ ನಾನು. ಅದೇ ಥರ ಮಾಡಿದ್ರೆ ನಿಮಗೆ ಪಾತ್ರೆಗಳು ಕಡಿಮೆ ಆಗುತ್ತೆ. ಮತ್ತು ಎಲ್ಲದಕ್ಕೂ ಒಂದೊಂದು ತೊಗೊಳೋಕ್ಕಿಂತ ಅದು ಒಂದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡೆ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮುಚ್ಚಿ ಪಲ್ಯ ಹಾಕಿದ್ದು. ಇವಾಗ ಇದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮಳೆ ಕುಟ್ಟೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡು ಹಾಕಲಿಲ್ಲ. ನೋಡಿ, ಎಲ್ಲ ನೀರೆಲ್ಲ ಹಿಂಗ್ಬಿಟ್ಟಿದೆ. ಇವಾಗ ಸ್ವಲ್ಪ ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ಅದಕ್ಕೆ ರಸ ಇರಲಿ ಅಂತ ಹಾಕ್ತಾಯಿದ್ದೀನಿ ನೀರು. ನೋಡಿ, ಉಪ್ಪು ಖಾರ ನೋಡಬೇಕು ಅಂದರೆ ಇದ್ರ ರಸ ತೊಗೊಂಡು ಸ್ವಲ್ಪ ಕೈ ಹಾಕ್ಕೊಂಡು ನೋಡ್ಕೊಳ್ಳಿ. ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ, ತುಂಬ ಈಸಿ ಕೂಡ. ಬಿಸಿ ಚಪಾತಿ ಮಾಡ್ಕೊಂಡು ಬೆಳಿಗ್ಗೆ ತಿಂಡಿ ಜೊತೆ ತಿಂದರೂ ಚೆನ್ನಾಗಿ ಅನಿಸುತ್ತೆ. ಬಿಸಿ ರೊಟ್ಟಿ, ಅಕ್ಕಿ ರೊಟ್ಟಿ, ಬಿಳಿ ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡಿ, ಅದ್ರ ಜೊತೆ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ನೋಡಿ, ಇದು ಆಫ್ ಮಾಡ್ತಾಯಿದ್ದೀನಿ. ಆಗಿದೆ. ಇವಾಗ ಬೇರೆ ಪಾತ್ರೆ ಹಾಕೊಳ್ಳೋಣ. ಸ್ವಚ್ಛವಾಗಿ ತೊಳಿಬೇಕು ಸೊಪ್ಪು, ಇಲ್ಲ ಅಂದರೆ ಇದು ಮಣ್ಣೆಲ್ಲ ಇದು ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಮಸ್ತ್ ಪಲ್ಯ ರೆಡಿಯಾಗಿದೆ. ದೊಡ್ಡ ಅರಿವೆ ಸೊಪ್ಪಿನ ಪಲ್ಯ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.